Namaha
षण्ठरकाय नमः षण्ठरिणे नमः षण्ठरकाय नमः षण्णात्मने नमः संसाराय नमः संसवाय नमः संदण्डिने नमः संदण्डिने जय जय सागर जाते गुरु करुणामय पीते जगदम्बा विजयाते जीवति तव पोते वरनिलये व्यासपदाभिधये गुरु करुणामय सदये विविध निगमते तव पादौ हृदि कलये रत्नरचितवलये समर्पयामि जनार्दनाय नमः करवीरपुष्पं समर्पयामि उपेन्द्राय नमः नागचक्रपुष्पं समर्पयामि हरये विदेशां कृष्णशस्तोत्रश्रवणं तस्य नारद ऋषिः नारायण ऋषिः स्तुतिता गोपालकृष्ण देवता गोपालकृष्ण प्रीत्यर्थे अष्टां श्रीकृष्णाय नमः सनातनाय नमः श्रीकृष्णाय नमः वसुदेवात्मजाय नमः श्रीकृष्णाय नमः पुण्याय नमः कृष्णाय नमः
तेन देवाय च साक्षात्
Shri
प्रपन्नेमहे कृष्णं वन्दे विक्रमाशदं विद्यार्थकाकृतिं शिखाबद्धत्रयोद्धाय नमो नमः विद्यालोचकपरिपूरितं दर्पणहण्डकोशं हरितोपराभं तर्काभेदं द्विजपूर्व निर्वाणविद्यानसमानतोऽस्मि विशेषवाक्यमरामहं त्रीनमो नमो स्वर्गस्वाकृतायिने ममेत्युपनिषदन्तरत्ये प्रसन्नावदरे च मे श्रीः वक्रतुण्डमहाकाय सूर्यकोटिसमप्रभानिर्विघ्नं कुरु देवा सर्वकार्ये सर्वदा अभ्रमं ಅವತಾರ ಮಾಡಿದ್ದು ಭೂಭಾರ ಹರಣವನ್ನು ಮಾಡೋದಕ್ಕೆ ಅಂದರೆ ದುಷ್ಟರ ಸಂಹಾರ ಮಾಡೋದಕ್ಕಾಗಿ ಅವನು ಅವತಾರ ಮಾಡಿದ್ದು. ಆದ್ದರಿಂದಾಗಿ ಅವನು ಮಾಡಿರುವ ರಾಜಕಾರಣವೇ ಬೇರೆ. ಹಾಗಾಗಿ ಏನು ದುಷ್ಟರ ಸಂಹಾರ ಅಂತಂದ್ರೆ ಎಲ್ಲರೂ ಎಷ್ಟೋ ಜನ ಅಂತಾರೆ ಮಹಾಭಾರತ ಯುದ್ಧ ಆಯಿತು ಅದೇ ಭೂಭಾರ ಹರಣ ಅಂತ. ಅದು ಭೂಭಾರ ಹರಣಕ್ಕೆ ಒಂದು ನಿಮಿತ್ತ. ಅದೇನು 18 ದಿನ ಯುದ್ಧವಾಯಿತು ಅದು ಭೂಭಾರ ಹರಣದ ಒಂದು ನಿಮಿತ್ತ ಭಾಗ. ನಿಜವಾದ ಭೂಭಾರ ಹರಣ ಅಂತಂದ್ರೆ ಅವನ ಬಾಲ್ಯದಲ್ಲಿ ಶುರುವಾದದ್ದೇ ಸಂಹಾರದಿಂದ. ಅವನು ಹುಟ್ಟಿದ ಮರುದಿವಸವೇ ಭೂತಾನ ಬಂದು ಅವಳ ಸಂಹಾರ ಮಾಡಿದ. ಮತ್ತೆ ಮುಂದೆ ಅನೇಕ ವಿಧವಾದಂತಹ ಅಸುರರು ಬಂದರು, ಅವರೆಲ್ಲರ ಸಂಹಾರವನ್ನು ಮಾಡಿದ. ಅದು ನಿಜವಾದ ಭೂಭಾರಹರಣ. ಪಾಂಡವರನ್ನ ನಿಮಿತ್ತ ಮಾಡಿಕೊಂಡಿದ್ದೇ ವಿನಃ ಭಗವಂತನಿಗೆ ಪಾಂಡವರು ಬೇಕಾಯಿತು ಅಂತ ಅರ್ಥವಲ್ಲ. ಜರಾಸಂಧನನ್ನ ಭಗವಂತ 21 ಬಾರಿ ಸಂಹಾರ ಮಾಡಿದ್ದಾನೆ. 21 ಬಾರಿ ಅವನು 18 ಅಕ್ಷೋರಣಿ ಸೈನ್ಯ ತೆಗೆದುಕೊಂಡು ಬಂದ. 21 ಸಲ ಮಥುರೆ ಮೇಲೆ ಬಂದ. ಅವನನ್ನ ಸಂಹಾರ ಮಾಡಿಲ್ಲ. ಅವನ ಪ್ರತಿಯೊಬ್ಬ ಸೈನಿಕರನ್ನು ಕೊಂದ. ಒಬ್ಬನೇ ಯಾವ ಸೈನಿಕರನ್ನು ಕರ್ಕೊಂಡು ಬಂದ ಭಗವಂತ ಅವನೊಬ್ಬನೇ ಸಾಕು ಅಂತಲ್ಲ. ಎಲ್ಲ ಧನುರ್ಬಾಣವನ್ನು ಹಿಡ್ಕೊಂಡು ಭಗವಂತ ಒಬ್ಬನೇ ಹೋಗ್ತಿದ್ದ ಅವನ ಯುದ್ಧಕ್ಕೆ. 18 ಅಕ್ಷೋರಣಿ ಸೈನ್ಯವನ್ನು ಸಂಹಾರ ಮಾಡಿದ. ಅವನ ಧ್ವಜವನ್ನು ಮುರಿಸಿದ್ದ, ರಥವನ್ನು ಸಂಹಾರ ಮಾಡಿದ್ದ. ಆದ್ರೆ ಅವನನ್ನ ಕಳಿಸ್ತಿದ್ದ. ಅವನು ಪ್ರತಿ ಸಾಲ ತನ್ನ ರಾಜ್ಯಕ್ಕೆ ಹೋದಾಗ ಹೇಳಿದ್ದ ನಾನು ಕೃಷ್ಣನ ಸೋಲಿಸುವಂತೆ ಅಂತ. ಕೃಷ್ಣನನ್ನ ಸೋಲಿಸೋದು ಯಾರಿಂದಲೂ ಅಷ್ಟು ಸಾಧ್ಯವಿರಲಿಲ್ಲ. ಅವನು ಯಾಕೆಂದ್ರೆ ಅವನು ಸರ್ವೋತ್ತಮ ಸಕಲವೇ ಪರಿಪೂರ್ಣ ಭಗವಂತ. ಅವನನ್ನ ಸೋಲಿಸೋದು ಅಷ್ಟು ಸಾಧ್ಯವಿರಲಿಲ್ಲ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಆಚಾರ್ಯ ಮಕ್ಕಳು ತಾತ್ಪರ್ಯದಲ್ಲಿ ಇದಕ್ಕೆ ಸುಂದರವಾದ ಉತ್ತರವನ್ನು ಕೊಡ್ತಾರೆ. ಏನು ಅಂತಂದ್ರೆ 18 ಅಕ್ಷೋರಣೀಯ ಸೈನ್ಯವನ್ನ ಭಗವಂತ ಸಂಹಾರ ಮಾಡಿದ್ದಾನೆ ಅಂತಂದ್ರೆ ಅದೇ 18ನೇ ಸಲನೇ ಅವರನ್ನು ಕೊಂದು ಬಿಡಬಹುದಾಗಿತ್ತು. ಯಾಕೆಂದ್ರೆ 1ನೇ ಸಲಕ್ಕೇನೆ ಚರಾಸಂಧನನ್ನು ಕೊಂದಬಹುದಾಗಿತ್ತು ಭಗವಂತ. 18 ಸಲ ಯಾಕೆ 21 ಸಲ ಯಾಕೆ ಕರ್ಕೊಂಡು ಬಂದ ಅಂದ್ರೆ ಅಷ್ಟು ಜನ ಅಸುರರು ಬರಬೇಕಾಗಿತ್ತು. ಇವನೇ ಎಲ್ಲ ಕಡೆ ಹೋಗಿ ಕಷ್ಟ ಕೊಡೋ ಕಾರಣ ಇದಿಲ್ಲ. ಇವನೇ ಕರ್ಕೊಂಡು ಬರ್ತಾ ಅಂತ 21 ಸಲ ಅವನು ಕರ್ಕೊಂಡು ಬಂದ. 21 ಸಲ ಅವನನ್ನ ಕರೆದುಕೊಂಡು ಬಂದು ಅವನ ಸಂಹಾರ ಮಾಡಿದ. ಆದ್ರೆ ಅವನನ್ನ ಸಂಹಾರ ಮಾಡಿಲ್ಲ. ಅವನ ಧ್ವಜ ಮುರಿದ, ರಥ ಮುರಿದ, ಅವನನ್ನ ಪ್ರಾಣ ಭಿಕ್ಷೆಯನ್ನು ಕೊಟ್ಟ. ಯಾಕೆ ಅಂತಂದ್ರೆ ಭೀಮಸೇನ ದೇವರಿಂದಲೇನೆ ಅವನ ಮದುವಾಗಬೇಕು ಅಂತ ನಿಶ್ಚಿತ ಇತ್ತು. ಅದೇ ರೀತಿಯಾಗಿ ಭಗವಂತನ ಸಂಕಲ್ಪ. ಆದ್ದರಿಂದ ಕೃಷ್ಣ ಎಂದೂ ಕೊಲ್ಲಿಲ್ಲ. ಕೊನೆಗೆ ಧರ್ಮರಾಜ ಕೇಳಿದ ನೀನು ಯಾಕೆ ಅವನು ಕೊಲ್ಲಿಲ್ಲ ಅಂತಂದ್ರೆ ಭೀಮಸೇನ ದೇವರಿಂದಲೇನೆ ಅವನ ಸಂಹಾರ ಮಾಡಬೇಕು. ಅದರಿಂದಾಗಿ ಅವನನ್ನು ನಾನು ಸುರಕ್ಷಿತವಾಗಿ ಇಟ್ಟಿದ್ದೇನೆ. ಈಗ ನನಗೆ ಭೀಮಸೇನ ದೇವರು. ಅರ್ಜುನನಿಗೆ ಒಂದು ಸಾರ್ತಿ ಅಹಂಕಾರ ಬಂತಂತೆ. ಇಡೀ 3 ಲೋಕದಲ್ಲಿ ನನ್ನಂತ ಧನುರ್ಧಾರಿ ಯಾರೂ ಇಲ್ಲ ಅಂತ. ಆಗ ಕೃಷ್ಣ ಅಂದ ನೀನು ಅಹಂಕಾರ ಇದು ನಡೆಯೋದಿಲ್ಲಪ್ಪ, ಜರಾಸಂಧ ಅಂತ ನಡೆಯುತ್ತೆ. 3 ಮಂದಿ ಹೋದ್ರು, ಕೃಷ್ಣ, ಭೀಮ, ಅರ್ಜುನ. 3 ಜನ ಹೋದ್ರು. 3 ಜನ ಸಾಲಾಗಿ ನಿಂತಿದ್ರು. ಮೊದಲಿಗೆ ಅರ್ಜುನ, ಆಮೇಲೆ ಕೃಷ್ಣ, ಆಮೇಲೆ ಭೀಮಸೇನ ದೇವರು. ಜರಾಸಂಧ ಬಂದು ಮೊದಲಿಗೆ ಅರ್ಜುನ ಅಂತ ಹೋದ. ನಾನು ಹೆಣಮಕ್ಕಳ ಯುದ್ಧ ಆಗಿಲ್ಲ ಅಂತ ಅವನು ನೋಡಿ. ಯಾಕೆಂದ್ರೆ ಇವನಿಗೆ ಅಹಂಕಾರ ಇತ್ತು, 3 ಲೋಕದಲ್ಲಿ ನಾನೇ ಒಬ್ಬ ದೊಡ್ಡ ಧನುರ್ಧಾರಿ ಅಂತ. ಆದರೆ ಜರಾಸಂಧ ಮುಂದೆ ಅರ್ಜುನನು ಏನಲ್ಲ ಅಂತ ಹೇಳ್ತಾರೆ. ಆ ರೀತಿಯಾಗಿ ಅವನು ಹೇಳಿದ ನಾನು ಹೆಣ್ಮಕ್ಳ ಜೊತೆ ಯುದ್ಧ ಆಡೋದಿಲ್ಲ. ಆಮೇಲೆ ಕೃಷ್ಣ ನಿಂತಿದ್ದ. ಕೃಷ್ಣನಿಗೆ ಹೇಳಿದ 21 ಸಲ ನನ್ನಿಂದ ಸೋತಿ ನಾನಿಂದ ಯುದ್ಧ ಆಡಲಿಲ್ಲ ಅಂತ ಹೇಳ್ತ. ಕೊನೆಗೆ ಭೀಮಸೇನ ದೇವರು ಅದೇ ಬಲಿಷ್ಠರು ಭೀಮಶ್ಚ ಬಲವತ್ತರಶ್ಚ ಮಂತ್ರಾಜಶ್ಚ ವಿಜ್ಞಾನ ಮಹಾಭಾರತದಲ್ಲಿ ಹೇಳ್ತಾರೆ. ದ್ವಾಪರ ಯುಗದ ಮಹಾವೀರರು ಅಂದ್ರೆ 4 ಜನ. ಭೀಮಸೇನ ದೇವರು, ಬಲರಾಮ ದೇವರು, ಭದ್ರರಾಜ ಅಂದ್ರೆ ನಾಲ್ಕನೇ ಅಣ್ಣ ಭದ್ರರಾಜಶ್ಚ ವೀರ್ಯವಾನ್, ಚತುರ್ಥಸ್ತಿಕೇಶ 4ನೇದವ ವಿಜ್ಞಾನೇಂದ್ರ ಅವನು ಕೀಚಕ. ಅದು ಬಿಟ್ರೆ 5ನೇದವ ಯಾರಿಲ್ಲ ಅಂತ ದುರ್ಯೋಧನ ಹೇಳ್ತಕ್ಕಂತಹ ಮಾತುಗಳು. ಅಷ್ಟು ಸುಂದರವಾಗಿ ಆ ಭೀಮಸೇನ ದೇವರು ಯುದ್ಧವನ್ನು ಆಡಿ ಜರಾಸಂಧನನ್ನು ಕೊಲ್ತಾರೆ. ಜರಾಸಂಧನನ್ನು ಕೊಂದ ನಂತರ ಆ ಎಲ್ಲ ರಾಜರನ್ನು ಕೂಡಿಕೊಂಡು ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡ್ತಾರೆ. ಈ ರೀತಿಯಾಗಿ ಆ ರಾಜಸೂಯ ಯಾಗದ ಒಂದು ವರ್ಣನೆಯನ್ನ ಅಲ್ಲಿ ಮಾಡ್ತಾರೆ. ಇನ್ನೊಂದು ಕೃಷ್ಣನ ರಾಜಕಾರಣ ಏನು ಅಂತಂದ್ರೆ ಎಲ್ಲ ಜನ ರಾಜರನ್ನ ಅವನು ಕೊಲ್ಲಬೇಕಾಗಿತ್ತು. ಮತ್ತು ಕರ್ಣ ಯುದ್ಧಕ್ಕಾಗಿ ನಿಂತಿದ್ದ. ನಾನು ಅರ್ಜುನನನ್ನು ಸೋಲಿಸ್ತೇನೆ ಅಂತ ಕುಂತಿ ಕೇಳಿದ್ದು ರಾತ್ರಿ ಹೊತ್ತೋಗಿ ನನ್ನ 5 ಜನ ಮಕ್ಕಳು ನನಗೆ ಬದುಕಿಸಿಕೊಡು ಅಂತ ಕೃಷ್ಣನಿಗೆ ಕರ್ಣನಿಗೆ ಕೇಳಿದ್ರು. ಆಗ ಕರ್ಣ ಹೇಳ್ತಾನೆ ನೀನು ಮಾಡಿದ್ದೇ ಮೊದಲಿಗೆ ದೊಡ್ಡ ತಪ್ಪು. ದುರ್ವಾಸನೇನೋ ವರ ಕೊಟ್ಟರು, ಸರಿಯಾದ ಮಂತ್ರವನ್ನು ಕೊಟ್ಬಿಟ್ರು.
ಆದ್ರೆ ನೀನು ಅದರ ಪ್ರಯೋಗವನ್ನು ಯಾಕೆ ಮಾಡಬೇಕು? ಯಾಕಂದ್ರೆ ಬ್ರಾಹ್ಮಣರ ಮೇಲೆ ವಿಶ್ವಾಸ ಇಲ್ಲ, ಯಾಕೆ ಆ ಮಂತ್ರದ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳ್ತಾನೆ ಮೊದಲಿಗೆ. ಆಮೇಲೆ ಹೋಗ್ಲಿ, ನಿನ್ನ ಇಚ್ಛೆಯಲ್ಲಿ ಎಲ್ಲ 5 ಜನ ಮಕ್ಕಳು ಉಳಿಬೇಕಲ್ಲ, ಸರಿ, ನನ್ನ ಗುರಿ ಅರ್ಜುನ ಮಾತ್ರ. ಯಾಕೆ ಅಂದ್ರೆ ಅರ್ಜುನ ಅವನ ತೇಜೋಭಂಗ ಮಾಡಿರ್ತಾನೆ, ಆದ್ದರಿಂದ ಹೇಳ್ತಾನೆ ನನ್ನ ಗುರಿ ಅರ್ಜುನ ಮಾತ್ರ. ಅರ್ಜುನನನ್ನು ನಾನು ಸಂಹಾರ ಮಾಡ್ತೇನೆ. ಅರ್ಜುನ ಹೋದ, ಸರಿ, ಅರ್ಜುನ ಸತ್ರೆ ನನ್ನನ್ನು ಹಿಡಿದು 5 ಜನ ಮಕ್ಕಳು, ಅರ್ಜುನ ಉಳಿದ್ರೆ ನನ್ನನ್ನು ಬಿಟ್ಟು 5 ಜನ ಮಕ್ಕಳು, ನಿನ್ನ 5 ಜನ ಮಕ್ಕಳು ನಿನಗೆ ಅಂತ ಹೇಳ್ತಾನೆ. ಆಯ್ತು ಅಂತಾಯ್ತು. ಮರುದಿನ ಯುದ್ಧಕ್ಕೆ ಅಂತ ನಿಂತ, ಯುದ್ಧ ಪ್ರಾರಂಭವಾಯಿತು. ಅಲ್ಲಿ ಘನಘೋರವಾದಂತ ಯುದ್ಧ. ಮತ್ತರಾಜನಿಗೆ ಹೇಳಿಟ್ಟಿರ್ತಾನೆ ಕೃಷ್ಣ, ಅವನ ತೇಜೋಭಂಗ ಮಾಡಬೇಕು ನೀನು. ಏನು ಮಾಡ್ತಾನೆ ಮತ್ತರಾಜ ಅಂತಂದ್ರೆ, ಮೊದಲಿಗೆ ಅವನ ರಥವನ್ನು ತೆಗೆದುಕೊಂಡು ಬರ್ತಾ ಇರುವಾಗ ಅರ್ಜುನನನ್ನು ನೋಡಿ ಹೇಳ್ತಾನೆ, ಅರ್ಜುನನಂತ ಪರಾಕ್ರಮಿ ಈ ದೇಶದಲ್ಲಿ ಯಾರೂ ಇಲ್ಲ, ಅರ್ಜುನನ್ನು ಯಾರು ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಈ ರೀತಿಯಾಗಿ ಅವನಿಗೆ ಬಟ್ಟಿ ಕಿಚ್ಚು ಬರೆಸ್ಬೇಕು. ಆಗ ಅವನಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಅರ್ಜುನ ಮೇಲೆ ಪ್ರಹಾರ ಮಾಡ್ತಾನೆ. ಕೃಷ್ಣ ಮತ್ತರಾಜನಿಗೆ ಪೂರ್ವದಲ್ಲಿಯೇ ಸೂಚನೆ ಮಾಡಿಬಿಡ್ತಾನೆ. ಯಾಕೆಂದ್ರೆ ಮತ್ತರಾಜ ಕರ್ಣನ ಸಾರಥಿಯಾಗಿರ್ತಾನೆ. ಆದ್ದರಿಂದ ಇವನು ಈ ರೀತಿಯಾಗೆಲ್ಲ ಹೇಳ್ತಾ 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 ಅರ್ಜುನ ಅಂತ ಕರೆದುಕೊಂಡು ಬರ್ತಾನೆ. ಯುದ್ಧವಾಗ್ತದೆ. ಯುದ್ಧವಾದಾಗ ಸರ್ಪಾಸ್ತ್ರವನ್ನು ಪ್ರಹಾರ ಮಾಡ್ತಾನೆ. ಸರ್ಪಾಸ್ತ್ರವನ್ನ ಪ್ರಹಾರ ಮಾಡಿದಾಗ ಆಗ ಭಗವಂತ ಈ ಸರ್ಪಾಸ್ತ್ರದಿಂದಾಗಿ ಇವನ್ನ ರಕ್ಷಣೆ ಮಾಡಬೇಕು ಅಂತ ಒಂದು ಅಂಗುಷ್ಠವನ್ನ, ಒಂದು ಅಂಗುಷ್ಠ ಮಾತ್ರದಲ್ಲಿ ರಥವನ್ನು ಕೆಳಗಡೆ ಬಿಡ್ತಾನೆ. ಆಗ ಕರ್ಣನ ಹೊಡೆದಿರ್ತಕ್ಕಂತಹ ಬಾಣದಿಂದಾಗಿ ಅರ್ಜುನನ ಕಿರೀಟ ಹಾರೋಗ್ತದೆ. ಅರ್ಜುನನಿಗೆ ಏನೂ ಆಗುವುದಿಲ್ಲ. ಇದು ಕೃಷ್ಣ ಮಾಡುವ ರಕ್ಷಣೆ. ಮುಂದೆ ಆ ಸರ್ಪಾಸ್ತ್ರದಿಂದಾಗಿ ಅವನಿಗೆ ಏನೂ ಆಗೋದಿಲ್ಲ. ಮುಂದೆ ಅದೇನು ಇವನು ರಥವನ್ನ ಒಂದು ಅಂಗುಷ್ಟದಷ್ಟು ಕೆಳಗಡೆ ಅದು ನೆಲ ಸಿಗುತ್ತೆ. ಆ ಚಕ್ರ ಹೋಗಿ ಆ ಎರಡೂ ನೆಲದ ಮಧ್ಯೆ ಸಿಕ್ಕೊಂಡ್ಬಿಟ್ಟು ಕರ್ಣನ ರಥದ ಚಕ್ರ. ಆಯ್ತು, ಇನ್ನೇನು ಚಕ್ರದಿಂದಾಗಿ ಎಬ್ಬಿಸ್ಬೇಕು ಅಂತ ಮತ್ತರಾಜನಿಗೆ ಹೇಳ್ತಾನೆ. ಮತ್ತರಾಜ ಹೇಳ್ತಾನೆ, ಈ ಚಕ್ರ ಎಬ್ಸೋದು ಇದೆಲ್ಲ ಇರುತ್ತೆ ನನ್ನಂತ ರಾಜರಿಗೆಲ್ಲ, ನಿನ್ನಂತ ಸೂತು ಪುತ್ರರಿಗಿದು ತಕ್ಕದ್ದು, ನಾನು ಹೋಗ್ತೀನಿ ಅಂತ ಮತ್ತರಾಜನಿಂದ ಹೋಗ್ಬಿಡ್ತಾನೆ. ಇವನು ಬಹಳ ಕಷ್ಟಪಟ್ಟು ಏನೋ ಚಕ್ರ ಎತ್ತಾ ಇರ್ತಾನೆ. ಆಗ ಕೃಷ್ಣ ಹೇಳ್ತಾನೆ ಅವನಿಗೆ ಬಾಣ ಹೊಡಿ ಅಂತ. ಆಗ ಅರ್ಜುನ ಹೇಳ್ತಾನೆ, ಇದು ಯುದ್ಧಕ್ಕೆ ಸರಿಯಾದದ್ದಲ್ಲ. ಯುದ್ಧದ ಪೂರ್ವದಲ್ಲಿಯೇನೆ ನಿರ್ಣಯವಾಗಿದೆ, ಕೆಳಗಡೆ ಇದ್ದವರನ್ನು ಕೊಲ್ಲಬಾರದು, ರಥದಲ್ಲಿದ್ದವರು ಅಷ್ಟೇ ಕೊಲ್ಲಬೇಕು. ಅವನು ಚಕ್ರವನ್ನು ಎತ್ತಿ ರಥದ ಮೇಲೆ ಬರಲಿ, ಅವನಿಗೆ ಬಾಣ ಹೊಡಿತೇನೆ. ಆಗ ಕೃಷ್ಣ ಕೇಳ್ತಾನೆ, ಅಭಿಮನ್ಯುವಿನ ರಥದ ಮೇಲಿದ್ದಾನೆ, ಅಭಿಮನ್ಯು ರಥದ ಮೇಲಿದ್ದಾನೆ, ಅವರನ್ನ ಹಿಂದಿನಿಂದ ಪ್ರಹಾರ ಮಾಡ್ತಾರೆ. ಕತ್ತಿಯನ್ನು ತೆಗೆದುಕೊಂಡು ಬಂದು ಇದೇ ಕರ್ಣನೆ ಮೊದಲಿಗೆ ಪ್ರಹಾರ ಮಾಡ್ತಾನೆ ಬಂದು. ಆಗ ಅವನ ರಥದ ಮೇಲಿದ್ದ. ಹೋಗಲಿ, ದ್ರೌಪದಿ ವಸ್ತ್ರಾಭರಣ ಆಯಿತು. ದ್ರೌಪದಿ ವಸ್ತ್ರಾಭರಣ ಆಗಬೇಕು ಅಂತ ಕಾರಣ ಕೊಟ್ಟು ಮಾಡಿಸಿದವನೇ ಕರ್ಣ. ದುರ್ಯೋಧನಿಗೆ ಹೇಳಿ ಪಾಂಡವರಿಗೆ ಅವಹೇಳನ ಆಗಬೇಕು ಅಂತ ಅನ್ನೋದಕ್ಕಾಗಿ ದ್ರೌಪದಿ ವಸ್ತ್ರಾಭರಣ ಮಾಡಿದ್ದೇ ಈ ಕರ್ಣ. ಈ ಕರ್ಣ ಇವತ್ತು ಕೆಳಗಡೆ ನಿಂತಿದ್ದಾನೆ. ನಿನಗೆ ಬಾಣ ಹೊಡೆ ಅಂತಂದ್ರೆ ಮತ್ತೆ ಧರ್ಮ ನೆನಪಾಯ್ತಾ? ಯಾಕೆ ನಾನು ಹೇಳಿದ ಮಾತುಗಳು ನೆನಪಾಯ್ತಾ ಅಂತ ಕೇಳ್ತಾನೆ. ಗೀತೆಯನ್ನು ಉಪದೇಶ ಮಾಡಿರ್ತಾನೆ ಭಗವಂತ. ಇವನ ಸಾವು ಇಲ್ಲೇ ಖಚಿತವಾಗಿದೆ. ಪರಶುರಾಮದೇವರ ಪರಶುರಾಮನಿಂದ ಶಪಿತನಾಗಿದ್ದಾನೆ. ನೀನು ಬಾಣ ಬಿಡು, ನಿನ್ನ ಬಾಣ ವ್ಯರ್ಥವಾಗುವುದಿಲ್ಲ, ಬಾಣ ಬಿಡು, ದುಷ್ಟರ ಸಂಹಾರವಾಗಬೇಕು ಅಂತ ಹೇಳಿ ಬಾಣವನ್ನು ಬಿಡಲಿಕ್ಕೆ ಅಂತ ಹೋಗ್ತಾನೆ. ಆಗ ಕರ್ಣ ಅಂತಾನೆ, ಹಾಗಾದ್ರೆ ಇವನ ರಥದ ಮೇಲೆ ನಿಂತಿಲ್ಲ, ನಾನು ಮೇಲೆ ನಿಂತೀನಿ, ನನಗೇನಾದ್ರೂ ಬಾಣ ಹೊಡಿತಾ ಇದ್ದಾನೆ, ನಾವು ಇದ್ದೇ ನಿಂತ್ಕೊಂಡು ಬಾಣ ಹೊಡಿತೀನಿ ಅಂತ ಬಾಣ ಹೊರಡ್ಲಿಕ್ಕೆ ಹೊರಟ್ರೆ ಮಂತ್ರಗಳೇ ನೆನಪಾಗುವುದಿಲ್ಲ. ಯಾಕೆಂದ್ರೆ ಪರಶುರಾಮ ದೇವರು ಶಾಪ ಕೊಟ್ಟಿರ್ತಾರೆ. ಇವನು ಕರ್ಣ ಬ್ರಾಹ್ಮಣ ಅಂತ ಹೇಳಿ ಪರಶುರಾಮ ದೇವರ ಹತ್ರ ವಿದ್ಯೆಯನ್ನು ಪಡಿತಾ ಇರ್ತಾನೆ. ಪರಶುರಾಮ ದೇವರ ಪ್ರತಿಜ್ಞೆ ಇರ್ತದೆ, ನಾನು ಬ್ರಾಹ್ಮಣರಿಗೆ ಬಿಟ್ಟರೆ ಇನ್ನೊಬ್ಬರಿಗೆ ವಿದ್ಯೆ ಕಲಿಸೋದಿಲ್ಲ ಅಂತ. ಆಗ ಇವನಿಗಾದರೂ ವಿದ್ಯೆ ಕಲಿಬೇಕಾಗಿತ್ತು. ಅದರಿಂದ ಪರಶುರಾಮ ದೇವರ ಹತ್ರ ಹೋಗಿ ನಾನು ಬ್ರಾಹ್ಮಣ ಅಂತ ಹೇಳಿ ವಿದ್ಯೆಯನ್ನು ಕಲಿತಾ ಇರ್ತಾನೆ. ಒಂದು ದಿನ ಒಂದು ಕೀಟ ಬಂದು ಕಡಿತದೆ, ಆ ನೋವನ್ನು ತಗೊಳ್ತಾನೆ. ಆಗ ಪರಶುರಾಮ ದೇವರು ತಲೆ ಮೇಲೆ ಮಕ್ಕೊಂಡಿರ್ತಾರೆ. ಆಗ ಸ್ವಲ್ಪ ಹೊತ್ತಾಗಿ ಎಚ್ಚರ ಆದ್ಮೇಲೆ ರಕ್ತ ಹರಿತಾ ಇರ್ತದೆ. ಆ ಕೀಟವನ್ನ ನೋಡ್ತಾರೆ, ಕಡಿತಾ ಇದೆ ಅನ್ನೋ ಸಹ ನೋವಾಗ್ತಾ ಇಲ್ಲೇನೋ ಅಂತ. ಇಲ್ಲ, ನಾನು ನೋವನ್ನು ತಡ್ಕೋತೇನೆ ಅಂತಂದಾಗ ಆಗ ಪರಶುರಾಮ ದೇವರು ಇರ್ತದೆ, ನೋವನ್ನ ಕಳೆದುಕೊಳ್ಳುವ ಸಾಮರ್ಥ್ಯ ಕ್ಷತ್ರಿಯರಿಗಷ್ಟೇ, ಇನ್ಯಾರಿಗೂ ಇಲ್ಲ. ಹಾಗಾದ್ರೆ ನೀನು ಕ್ಷತ್ರಿಯನೇ ಆಗಿದ್ದೆ ಅಂತ ಹೇಳಿ ಅವರಿಗೆ ಶಾಪ ಕೊಡ್ತಾರೆ. ನಾನು ಕಳಿಸಿಕೊಟ್ಟಂತಹ ವಿದ್ಯೆ ನಿನಗೆ ಉಪಯುಕ್ತ ಕಾಲದಲ್ಲಿ ನೆನಪಾಗಿ ಹೋಗ್ಲಿಕ್ಕೆ ಶಾಪ ಕೊಟ್ಟಿರ್ತಾರೆ. ಇವನಿಗೆ ಶಸ್ತ್ರಗಳ ಮಂತ್ರವೇ ನೆನಪಾಗೋದಿಲ್ಲ. ಬಾಣವನ್ನು ಬಿಡಬೇಕು, ಬಾಣವನ್ನೇ ಬಿಡೋದಿಲ್ಲ. ಆಗ ಅರ್ಜುನ ತಕ್ಷಣಾತ್ ಬಾಣವನ್ನು ಬಿಟ್ಟು ಕರ್ಣನ ಸಂಹಾರವನ್ನು ಮಾಡ್ತಾನೆ. ಇದು ಕೃಷ್ಣನ ರಾಜಕಾರಣ. ಇನ್ನು ಅನೇಕ ವಿಧವಾದಂತಹ ರಾಜಕಾರಣವನ್ನ ಭಗವಂತನ ಈ ಒಂದು ಉದ್ಯೋಗ ಪರ್ವದಲ್ಲಿ ತಿಳಿಸ್ತಾರೆ. ಇನ್ನೊಂದೇನು ಅಂತಂದರೆ ಶಿಶುಪಾಲನ ವಧ. ಶಿಶುಪಾಲನ ವಧ ಯಾವ ರೀತಿಯಾಗಿ ಆಗಿತ್ತು? ಅವನು 100 ತಪ್ಪು ಮಾಡೋವರೆಗೂ ಅವನನ್ನು ಕೊಲ್ಲೋದಿಲ್ಲ ಅಂತ
ಕೃಷ್ಣ ಶಿಶುಪಾಲನ ತಾಯಿಗೆ ಮಾತನ್ನ ಕೊಟ್ಟಿರ್ತಾನೆ. ಒಂದು ದೊಡ್ಡ ಸಭೆ, ಪಾಂಡವರ ರಾಜಸೂಯ ಯಾಗ ಮಾಡಿರ್ತಾರೆ. ಅಲ್ಲಿ ಅಗ್ರ ಪೂಜೆ ಯಾರಿಗೆ ಮಾಡಬೇಕು, ಅಗ್ರ ಪೂಜೆ ಯಾರಿಗೆ ಮಾಡಬೇಕು ಅಂತ ಧರ್ಮರಾಜ ಬಂದು ವೇದವ್ಯಾಸ ದೇವರಿಗೆ ಕೇಳ್ತಾನೆ. ಅಗ್ರ ಪೂಜೆ ನನಗಲ್ಲಪ್ಪ, ಮೊದಲೇ ಕೃಷ್ಣನಿಗೆ ಮಾಡು. ಯಾಕೆಂದ್ರೆ ಇಡೀ ಜಗತ್ತನ್ನ ರಕ್ಷಣೆ ಮಾಡುವ ಕೃಷ್ಣ, ಅವನಿಗೆ ಅಗ್ರ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದಾಗ ಆಗ ಆಯ್ತು ಅಂತ ಅಗ್ರ ಪೂಜೆ ಕೃಷ್ಣನಿಗೆ ಮಾಡ್ತಾ ಇರುವಾಗ ಶಿಶುಪಾಲನಿಗೆ ಸಿಟ್ಟು ಬಂತು. ಇಷ್ಟೆಲ್ಲ ಜನ ದೊಡ್ಡ ರಾಜನಿರುವಾಗ ಇವನು ರಾಜನಲ್ಲ. ಯಾಕೆ ಅಂತಂದ್ರೆ ಯದುವಂಶದವನು ಯಾರು ರಾಜರಾಗಬಾರದು ಅಂತ ಶಾಪ ಇರ್ತದೆ. ಆದ್ದರಿಂದಾಗಿ ಇವನು ರಾಜನಲ್ಲ ಅಂದ್ರೆ ಅಗ್ರ ಪೂಜೆಯನ್ನು ಸ್ವೀಕಾರ ಮಾಡ್ತಾನಲ್ಲ ಅಂತ ಶಿಶುಪಾಲ ಬಂದು ಬೈತಾ ಇರ್ತಾನೆ. ಆಗ ಅವನ ಅಣ್ಣ ಬಲರಾಮ ಹೊಡಿಬೇಕು ಅಂತ ಹೋಗ್ತಾನೆ. ಶಿಶುಪಾಲ ತಡಿತಾನೆ ಕೃಷ್ಣ, ಅವನು 100 ತಪ್ಪು ಮಾಡುವವರೆಗೂ ತಡಿಬೇಕು ಅಂತ. 100 ತಪ್ಪು ಆಯ್ತು. ಆಗ ತನ್ನ ಮನಸ್ಸಿನಿಂದಾಗಿ ಆ ಶಿಶುಪಾಲನ ತಾಯಿ ಹೇಳ್ತಾನೆ, ನೋಡಮ್ಮ, ನನ್ನ ಕೊಟ್ಟ ಮಾತೆ ನೀನು ಉಳಿತು. ನಾನು ನಿನ್ನ ಮಾತನ್ನ ನಾನು ನಂಬಿಕೊಂಡು ಬಂದಿದ್ದೇನೆ. 100 ತಪ್ಪು ಅವನಿಂದಾಗಿ ಆಗಿದೆ, ಇನ್ನು ನಾನು ಅವನನ್ನ ಸಂಹಾರ ಮಾಡ್ತೇನೆ ಅಂತ ಹೇಳಿ ತನ್ನ ಸುದರ್ಶನ ಚಕ್ರದಿಂದಾಗಿ ಶಿಶುಪಾಲನ ಶಿರಸ್ಸನ್ನು ವಧಿಸಿದ್ದಾನೆ ಅಂತ. ಈ ರೀತಿಯಾಗಿ ಅನೇಕ ವಿಧವಾದ ಉದಾಹರಣೆ ಭಗವಂತದ್ದು, ಒಂದಲ್ಲ ಎರಡಲ್ಲ. ಅವನ ಲೀಲೆಗಳು ಅನಂತವಾದದ್ದು. 18,000 ಶ್ಲೋಕಾತ್ಮಕವಾದಂತಹ ಪಂಚರಾತ್ರವನ್ನ 700 ಶ್ಲೋಕದಲ್ಲಿ ಗೀತೆಯನ್ನಾಗಿ ಮಾಡಿದ್ದಾನೆ. ಏನು ಆ ಗೀತೆ ಅಂತಂದ್ರೆ, ಭಗವಂತ ಮೊದಲಿಗೆ ಹೇಳುವ ಮಾತೆ ಏನು ಅಂತಂದ್ರೆ, ಹೇಭ್ಯಂ ಆಸ್ಮದಮಪ್ಪಾರ್ಥ ನೈತತ್ಯ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತತ್ವೋತ್ತಿಷ್ಠ ಪರಂತಪ. ಇವತ್ತು ನಾವೆಲ್ಲ ನೋಡ್ತೇವೆ, ಎಷ್ಟೋ ಜನ ಮಕ್ಕಳು ಒಂದು ಪರೀಕ್ಷೆಯಲ್ಲಿ ಪಾಸ್ ಆದ್ರು ಅಂತ ಫೇಲ್ ಆದ್ರು ಅಂತ ಆತ್ಮಹತ್ಯೆ ಮಾಡ್ಕೋತಾರೆ, ಅಥವಾ ಪರೀಕ್ಷೆ ಮುಂದಿನ ಸಲ ಪರೀಕ್ಷೆನೇ ಬರೋದಿಲ್ಲ. ಅವರೆಲ್ಲರಿಗೂ ಇದೊಂದು ಮಾತು, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತತ್ವೋತ್ತಿಷ್ಠ ಪರಂತಪ. ನಿನ್ನ ಮನಸ್ಸಿನ ದೌರ್ಬಲ್ಯದಿಂದಾಗಿ ನೀನು ಈ ರೀತಿಯಾದಂತಹ ಮಾತುಗಳನ್ನ ಆಡ್ತಾ ಇದೀಯಾ. ಆ ಹೃದಯ ದೌರ್ಬಲ್ಯವನ್ನು ಬಿಟ್ಟು ನೀನು ಎದ್ದು ನಿಂತಂದ್ರೆ ಜಗತ್ತು ನಿನ್ನ ನೋಡಿ ಚಪ್ಪಾಳೆ ಹೊಡಿತದೆ ಅಂತ ಕೃಷ್ಣ ಹೇಳ್ತಾನೆ. ಅಷ್ಟು ಮಹತ್ವ ಆ ಗೀತೆಯಲ್ಲಿ ಭಗವಂತ ಉಪದೇಶಿಸ್ತಾನೆ. ಸುಖ ದುಃಖ ಸಮೇತ ಲಾಭಾಲಾಭೋಜಯಾಗಿರು. ನಿನ್ನ ಸುಖ ಮತ್ತು ದುಃಖ ಎರಡನ್ನು ಒಂದು ಮಾಡು, ಅಂದಾಗ ನಿನಗೆ ಜಯ ಸಿಗ್ತದೆ ಅಂತ ಹೇಳ್ತಾನೆ. ನೋಡ್ರಿ, ಯಾವ ಭೀಷ್ಮರನ್ನ ನೋಡಿ ನೀನು ದುಃಖ ಪಡ್ತಾ ಇದ್ದೆ, ಅವರು ಭೀಷ್ಮರಲ್ಲ. ಯಾಕೆ ಅಂತಂದ್ರೆ ನೀನು ಕೊಲ್ಲೋದು ದೇಹವನ್ನ ಹೊರತು ಜೀವವನ್ನಲ್ಲ. ಜೀವ ಶಾಶ್ವತ ಅಂತ ಹೇಳ್ತಾರೆ ಆಚಾರ್ಯ ಮಧ್ವರು ಭಾಷೆಯಲ್ಲಿ. ಅಂತಹ ಜೀವನನ್ನ ನೀನು ಕೊಲ್ಲೋದಿಲ್ಲ, ನೀನು ಕೊಲ್ಲೋದು ಈ ದೇಹವನ್ನು ಮಾತ್ರ. ಆದ್ದರಿಂದ ಭೀಷ್ಮರಿಗೆ ಬಾಣ ಹೊಡಿ ಅಂತ ಹೇಳ್ತಾನೆ ಕೃಷ್ಣ. ಅಷ್ಟು ಮಹತ್ವಕರವಾದಂತಹ ಆ ಗೀತೆಯನ್ನು ಉಪದೇಶ ಮಾಡುತ್ತಾನೆ. ಗೀತೆಯನ್ನು ಉಪದೇಶ ಮಾಡುವುದಕ್ಕಿಂತ ಪೂರ್ವದಲ್ಲಿ ಏನು ಭಗವಂತ ವಿಶ್ವರೂಪ ದರ್ಶನವನ್ನು ಮಾಡಿಸ್ತಾನೆ. ಅವಾಗಲೇ ಈ 18 ದಿವಸಗಳ ಒಂದು ಯುದ್ಧದ ಪರಿಚಯವನ್ನು ಕೊಟ್ಬಿಟ್ಟಿರ್ತಾನೆ ಅರ್ಜುನಿಗೆ. ಯಾರು ಯಾರ ಕೈಯಿಂದ ಸಾಯ್ತಾರೆ, ಯಾರು ಹೆಂಗ ಸಾಯ್ತಾರೆ, ಯಾರು ಹೆಂಗ ಸಾಯ್ತಾರೆ, ಯಾರು ಎಲ್ಲಿ ಸಾಯ್ತಾರೆ, ಯಾರು ಎಷ್ಟು ದಿನ ಮಲ್ಕೋತಾರೆ. ಈ ಎಲ್ಲ ಪ್ರತಿಯೊಬ್ಬ ಸೈನಿಕರ ಆನೆಗಳು, ಗಜಗಳು, ಅಶ್ವಗಳು ಎಲ್ಲದರ ಮಾಹಿತಿಯನ್ನು ಭಗವಂತ ಕೊಟ್ಬಿಟ್ಟಿರ್ತಾನೆ. ಆದರೂ ಕೂಡ ಅರ್ಜುನನಿಗೆ ಪ್ರಮಾದ ಮೋಹಾದಿಗಳು ಹುಟ್ಟುತ್ತವೆ ಅಂತ ಅನ್ನೋದು ಆಮೇಲೆ ಆಚಾರ್ಯ ಮಧ್ವರಲ್ಲಿ ಬೇರೆ ಉತ್ತರವನ್ನು ನೀಡಿದ್ದಾರೆ. ಆದ್ದರಿಂದ ಈ ರೀತಿಯಾಗಿ ಭಗವಂತ ಅಷ್ಟಮಿಯ ದಿನ, ಅಷ್ಟಮಿಯಾಂ ಅರ್ಧರಾತ್ರೋ ಯದಾ ಕೃಷ್ಣಾಷ್ಟಮಿ ಭವೇತ್ ಅಂತ ಹೇಳುವಂತೆ ಅರ್ಧರಾತ್ರಿಯಲ್ಲಿ ಆ ವಸುದೇವ ದೇವಕಿಯರಲ್ಲಿ ಆ ಭಗವಂತ ಅವತಾರ ಮಾಡಿ ಬಂದು ಅನೇಕ ವಿಧವಾದಂತಹ ಕಾರ್ಯಗಳನ್ನ ಮಾಡಿದ್ದಾನೆ. ಭೂಪಾರಹರಣವನ್ನು ಮಾಡಿ ಎಲ್ಲ ಪಾಂಡವರು ಅಂತಷ್ಟೇ ಅಲ್ಲ, ಪಾಂಡವರು ಅನ್ನೋ ಶಬ್ದಕ್ಕೆ ಸಜ್ಜನರು ಅಂತ ಹೇಳ್ತಾರೆ. ಎಲ್ಲ ಸಮಸ್ತ ತನ್ನ ಭಕ್ತರನ್ನ ಉದ್ಧಾರ ಮಾಡಿ ಆ ಭಗವಂತ ಮುಂದೆ ಪರಂಧಾಮಕ್ಕೆ ಹೋದ ಅಂತ ಹೇಳ್ತಾರೆ. ಅಂತಹ ಈ ಒಂದು ಕೃಷ್ಣದೇವರ ಒಂದು ಮಹಿಮೆ, ಈ ಒಂದು ಮಹಿಮೆಯನ್ನ ಹೇಳ್ತಾ ಕೂತ್ರೆ ಅದು ಬೆಳಗ್ಗೆ ಆದರೂ ಕೂಡ ಸಾರೋದಿಲ್ಲ. ಅನಂತವಾದಂತಹ ಗುಣಗಳು, ರೂಪಗಳು ಹೊತ್ತಕ್ಕಂತಹ ಆ ಪರಮಾತ್ಮನ ಒಂದೆರಡು ಮಾತುಗಳನ್ನ ಈ ಒಂದು ಸಂದರ್ಭದಲ್ಲಿ ಆಡಿದ್ದಕ್ಕೆ ಆ ಭಗವಂತನಿಗೆ ಅನಂತ ಸಾಷ್ಟಾಂಗ ಪೂರ್ವಕವಾಗಿ ಆ ಎರಡು ಮಾತುಗಳನ್ನ ಪರಮಾತ್ಮನ ಪಾದಾರವಿಂದಗಳಿಗೆ ಸಮರ್ಪಿಸುತ್ತಾ ಆವ ಕುಲವೋ
कामान् कामकामाय मह्यं कामेश्वरो वेदेश्वरो ददातु कुबेराय वैश्रवणाय महाराजाय नमः ओम स्वस्ति साम्राज्यं भोजं स्वराज्यं वैराज्यं महाराष्ट्रं महाराज महाराजावेदामृतप्रवेष्टारमृतस्तमो नारायणाय विष्णुदेवाय महाविष्णुशोदयात् भास्कराय विष्णे भास्कराय विष्णे महाराजाय देवदेवते